ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲ್ಯಾಬ್ ಇದರಿಂದ ಲ್ಯಾಬಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ಮಾಡ್ತಿದ್ವಿ. ನಮ್ಮ ಫ್ರೆಂಡ್ ಬಂದು ಟ್ರಾಫಿಕ್ ಲೈಟ್ದು ಪ್ರಾಜೆಕ್ಟ್ ಮಾಡಿದ, ಬಟ್ ಅದು ಯಾವುದು ಲೈಟ್ಸ್ ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ ಮಾಡಿರೋ ಪ್ರಾಜೆಕ್ಟಲ್ಲಿ. ಸೊ ಎಲ್ಲ ಪ್ರಾಜೆಕ್ಟ್ ಮಾಡ್ಕೊಂಡು ಎಲ್ಲ ಪ್ರೆಸೆಂಟೇಷನ್ ಕೊಡ್ತಿದ್ವಿ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಟೀಮಲ್ಲಿ ವೋಟಿಂಗ್ ಮಿಷಿನ್ ಅಂತ ಮಾಡಿದ್ದಾರೆ, ಬಟ್ ಅಲ್ಲಿ ವೋಟ್ ಹಾಕೋ ಮಿಷಿನ್ ನೆಟ್ಟು ವರ್ಕೇ ಆಗ್ತಿಲ್ಲ. ಅಲ್ಲಿ ಲೈಟು ಬರ್ತಿಲ್ಲ, ನಾವು ಯಾರು ವೋಟ್ ಹಾಕ್ತೀವಿ ಅಂತ ಡಿಸ್ಪ್ಲೇನೂ ಆಗ್ತಿಲ್ಲ. ಇವತ್ತು ಬರೀ ಲ್ಯಾಬ್ ಇದ್ದಿದ್ದರಿಂದ ಲ್ಯಾಬ್ ಮುಗಿಸ್ಕೊಂಡು ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದೆ, ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಈಗ ರೈಲ್ವೆ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀನಿ. KSR ಬೆಂಗಳೂರು ಸಿಟಿ ಜಂಕ್ಷನ್ ರೈಲ್ವೆ ಸ್ಟೇಷನ್. ಸೊ ಟಿಕೆಟ್ ತೊಗೊಂಡು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಟ್ರೈನ್ ಬಂತು, ಹೋಗ್ತಾ ಇದ್ದೀನಿ ಮದ್ದೂರಿಗೆ. ಸೊ ನೋಡ್ತಾ ಇರ್ಬೋದು, ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ಮೆಜೆಸ್ಟಿಕ್ಕಿಂದ ಹೊರಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇವೆರಡು ಮಕ್ಕಳು ಚಿಪ್ಸ್ ಕೊಡ್ತಿಲ್ಲ ಅಂತ ಹೇಗೆ ಬಾಯಿ ಹಾಕೋಕ್ಕೆ ಬರ್ತಾನೆ, ಬಾಯಲ್ಲಿರೋದನ್ನ ಕಿತ್ಕೊಂಡು ತಿಂತಿದ್ದಾನೆ. ಇವಾಗ ಬಂದು ಮದ್ದೂರು ರೀಚ್ ಆಗಿದ್ದೀವಿ. ಇವತ್ತೇನಪ್ಪ ಊರಿಗೆ ಹೋಗ್ತಿರೋದು ಅಂದರೆ, ಇವತ್ತು ನಮ್ಮ ರಿಲೇಷನ್ ಅವರು ಬಂದು ಕಬಾಳಮ್ಮನ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ. ಫಂಕ್ಷನ್ ಬಂದು ನಾಳೆ ಇರೋದು, ನಾವು ಒಂದಿನ ಮುಂಚೆನೇ ಹೋಗಿದ್ವಿ. ಸೊ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ದಾರೆ ನಾಳೆ ಇರೋ ಫಂಕ್ಷನ್ ಅಡುಗೆ ಮಾಡೋಕ್ಕೆ. ಇವತ್ತು ನೈಟ್ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿದ್ರು ಅಂತ ಊಟಕ್ಕೆ ನಮ್ಮ ಅತ್ತೆ ಬಜ್ಜಿ ಮಾಡ್ತಿದ್ದಾರೆ, ಜೊತೆಲಿ ನಾನು ಹೆಲ್ಪ್ ಮಾಡ್ತಿದ್ದೆ. ನೈಟ್ ಅಡುಗೆ ಬಂದು ಅನ್ನ, ಮೊಳಕೆ ಹುರುಳಿಕಾಳು ಸಾರು, ಮುದ್ದೆ, ಹಾಗೆ ಸೈಡ್ ಡಿಶ್ ಆಗಿ ಬಜ್ಜಿ ಮಾಡ್ತಿದ್ವಿ. ನಾನು ಬಜ್ಜಿ ಮಾಡ್ತಿದ್ರೆ ಇಲ್ಲಿ ನನ್ನ ತಮ್ಮ ಬಂದು ಡಿಸ್ಟರ್ಬ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ, ಅದಕ್ಕೆ ನಮ್ಮ ಅಜ್ಜಿ ನೋಡಿ ಏನಂತ ಬೈತಿದ್ದಾರೆ. ನಾನು ಬಜ್ಜಿ ಮಾಡ್ತಿದ್ದೀನಿ ಅಂತ ನನ್ನ ತಮ್ಮ ನನಗೂ ಗೊತ್ತಿಲ್ಲದೆ ಇರೋ ಥರ ಫೋನ್ ತೊಗೊಂಡು ಇಡೀ ಮನೆಯವರೆಲ್ಲ ಟೂರ್ ಮಾಡಿ ನಾಳೆ ಫಂಕ್ಷನ್ಗೆಲ್ಲ ಪ್ರಿಪ್ರೇಷನ್ ಎಲ್ಲ ಹೆಂಗೆ ಮಾಡ್ಕೋತಿದ್ದೀವಿ ಅಂತೆಲ್ಲ ತೋರಿಸಿದ್ದಾನೆ, ನೋಡ್ಕೊಬನ್ನಿ. ನೋಡಿ ಈ ಬಜ್ಜಿ ಇದು ಬಿದ್ದೋಯ್ತು ಒಂದು ಮನೆ. ಇಲ್ಲಿ ನಾವು ಹಬ್ಬ ಮಾಡಬೇಕು ಅಂತ ಬಂದಿದ್ದೀವಿ. ಹಬ್ಬ ಅಂದರೆ ನಾವು ಅರ್ಕೆ ಹೊತ್ಕೊಂಡಿದ್ದೋ ನಾಲ್ಕಾಳಮ್ಮಂಗೆ, ಅದಕ್ಕೆ ಎಲ್ಲ ಪಾತ್ರೆ ತಂದು ಇಟ್ಟಿದ್ದೀವಿ. ನೋಡಿ ನೋಡಿ ಸೌದೆ ನಾಳೆ ಅಡುಗೆ ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ, ಬನ್ನಿ. ಇಲ್ಲೆಲ್ಲ ಕ್ಲೀನ್ ಮಾಡಿ, ಇಲ್ಲಿ ನೋಡಿ 2 ಗ್ಯಾಸ್ ತಂದಿದ್ದೀವಿ. ಇಲ್ಲಿ ನೋಡಿ ಆಲೂಗೆಡ್ಡೆ, ಇಲ್ಲಿ ನೋಡಿ ಅವ ಇದೇನಾ ಅವ್ವ ಸುವರ್ಣಗೆಡ್ಡೆ ನೋಡಿ. ಇಲ್ಲಿ ಶುಂಠಿ ಎಲ್ಲ ಸೊಪ್ಪನ್ನು ಬಿಡಿಸ್ತಾ ಇದ್ದಾರೆ ನೋಡಿ ನಮ್ಮವರು. ನೋಡಿ ಸೊಪ್ಪನ್ನು ಬಿಡ್ತಾ ಇದ್ದಾರೆ. ಇಲ್ಲಿ ಬಂದರೆ ಇದು ಮನೆ. ಇಲ್ಲಿ ನೋಡಿ ಎಲ್ಲರೂ ಗುಂಪಾಗಿ ಏನೋ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಣ್ಣ ಬಜ್ಜಿ ಬಯಸ್ತೈತೆ, ಎಲ್ಲರಿಗೂ ಬೇಕು ಅಂತ ಬಜ್ಜಿ ಬಯಸ್ತೈತೆ ನೋಡಿ. ನೋಡಿ ಅವಾಗಿಂದೊಂದು ಆಗಲಿಲ್ಲ ನೋಡಿ. ಈ ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ ನಮ್ಮ ದೊಡ್ಡಪ್ಪ ನೋಡಿ TV ನೋಡ್ತೈತೆ. ಇದು ನಮ್ಮ ಕಾರು, ಇದು ನಮ್ಮ ಜಾಗ. ಇಲ್ಲೇ ನಾವು ಇಲ್ಲಿ ರಂಗೋಲಿ ಬಿಟ್ಟು, ಇದು ನಮ್ಮ ತುಳಸಿ ಗಿಡ ನೋಡಿ. ಅಲ್ಲಿ ಸಾಮಾನು ಮಡಗಿದ್ದೀವಿ ನೋಡಿ. ನೋಡಿ ಮಾತಾಡ್ತಿದ್ದೀವಿ.
ನೋಡಿ ಇಲ್ಲಿ ರಂಗೋಲಿ ಬಿಟ್ಟಿದ್ದಾರೆ ಆಲೆ ಬಣ್ಣದ್ದು. ಇದು ನಮ್ಮ ಮನಿ ಪ್ಲಾಂಟ್ ನೋಡಿ. ನೋಡಿ ಮತ್ತೆ ಬಂದು ಇಲ್ಲಾಲೆ ನಮ್ಮ ಅಣ್ಣ ಟೇಸ್ಟ್ ನೋಡಕ್ಕೆ ಅಂದ್ಬಿಟ್ಟು ಒಂದು ಬಜ್ಜಿ ತಗೊಂಡೈತೆ. ಇಲ್ಲಿ ನೋಡಿ ನಮ್ಮ ಅಣ್ಣ. ಊಟ ಎಲ್ಲ ಮುಗಿಸ್ಕೊಂಡು ಹೂವು ಪೋಣಿಸ್ತಾ ಇದ್ರು ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಅಕ್ಕ ಎಲ್ಲ. ಸೊ ಇಲ್ಲಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಆಲ್ಬಮ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಅಲ್ಲಿ ಹೂವು ಪೋಣಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಇದೇ ಗ್ಯಾಪಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ ವೀಡಿಯೋ ಮಾಡ್ಕೊಳ್ತಿದ್ದೀನಿ. ಹೂವು ಎಲ್ಲ ಪೋಣಿಸಾದ್ಮೇಲೆ ಮಲಿಕೊಳ್ಳೋಕೆ ಅಂತ ಚಾಪೆ ಹಾಸಿ ನಾಳೆ ಪೂಜೆ ಹೇಗೆ ಮಾಡಬೇಕು ಅಂತ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಎಲ್ಲ ಮಲಿಕೊಂಡ್ವಿ. ಮಲಿಕೋಬೇಕಾದ್ರೆ ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗಿತ್ತು. ಈಗ ಟೈಮ್ ಬಂದು 4:15 ಆಗಿತ್ತು. ಒಬ್ಬೊಬ್ಬರು ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿ ನಮ್ಮ ಅಮ್ಮ ಚಿಕ್ಕಮ್ಮ ಇಬ್ಬರು ಪೂಜೆಗೆ ಆರತಿ ಮಾಡೋಕ್ಕೆ ಅಂತ ತೆಂಬಿಟ್ಟು ಮಾಡ್ತಿದ್ದಾರೆ. ಪ್ರಿಪ್ರೇಷನ್ ಎಲ್ಲ ಆಯಿತು. ಈಗ ಪೂಜೆ ಮಾಡ್ತಿದ್ದಾರೆ ನಮ್ಮ ಅತ್ತೆ ದೇವ್ರಿಗೆ. ಕೊಡ ಅಣ್ಣ ಕೈ ಫಸ್ಟು. ಅಣ್ಣ ನಿಮ್ಮ ಅಪ್ಪನ ಕೈ ಕೊಡ್ಲ ಮಗ. ಅಲ್ಲಕೋ ನೋಡುವ ಕೈಟ್ ಕಳ್ಸಿಕೊಂಡ ಹೊರಬಿಡ್ತು ಎಲ್ಲರಿಗೂ ನಿಂದು ಮುಟ್ಲೇವಲ್ಲ. ಎಷ್ಟೇ ಕುಂಕುಮ ಇತ್ತು ನೀನು ಪೂಜೆ ಮಾಡಿ ನಾನು ಹೇಳ್ದಂಗೆ. ಪೂಜೆ ಎಲ್ಲ ಆದಮೇಲೆ ಮರಿ ಎಲ್ಲ ಕೊಯ್ದು ಈಗ ಕ್ಲೀನ್ ಮಾಡ್ಕೊತಿದ್ದಾರೆ ಅದನ್ನೆಲ್ಲ ಅಡುಗೆಗೆ. ಸೊ ಇಲ್ಲಿ ಮೇಲೆ ಊಟ ಕೊಡೋಕ್ಕೆ ಅಂತ ಪೆಂಡಲೆಲ್ಲ ಹಾಕ್ಸಿದ್ದಾರೆ. ಈಗ ನೋಡ್ತಿರ್ಬೋದು ನಮ್ಮ ಮನೆ ಸುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಅಲ್ವಾ ಹೇಳೋದು ಹಳ್ಳಿ ಲೈಫ್ ಎಷ್ಟು ಬೆಸ್ಟ್ ಅಂತ. ಬೆಳಗ್ಗೆ ನಾಷ್ಟ ಬಂದು ಭಟ್ರಿಗೆ ವಹಿಸಿದ್ರೆ ಇಲ್ಲಿ ನಮ್ಮ ಅಕ್ಕ ಎಲ್ಲ ನಾನೇ ಮಾಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ತೊಗೊಂಡು ಅವಳೇ ನಾಷ್ಟ ಮಾಡ್ತಿದ್ದಾಳೆ ಎಲ್ರಿಗೂ. ಕರಿ ತಿಮ್ಮ ಬಂದ ಏನೇ ಇಷ್ಟು ಬೆಳಗೋಗ್ಬಿಟ್ಟಿದ್ದೀವಿ. ಈಗ ನೋಡ್ತಿರ್ಬೋದು ಇಲ್ಲಿ ಭಟ್ರು ಮಧ್ಯಾಹ್ನ ಅಡುಗೆಗೆ ಎಲ್ರಿಗೂ ಅಡುಗೆ ಮಾಡ್ತಿದ್ದಾರೆ. ಮೆನು ಬಂದು ಕಾಳುಗೊಜ್ಜು, ಚಿಲ್ಲಿ ಚಿಕನ್, ಅನ್ನ, ಸಾಂಬಾರು, ಮುದ್ದೆ, ಮಜ್ಜಿಗೆ, ಆಮೇಲೆ ರಸಮು, ಪಾಯಸ, ಮೊಟ್ಟೆ, ಸಲಾಡು ಎಕ್ಸೆಟ್ರಾ. ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಮೇಲೆ ಊಟ ಕೊಡೋಕ್ಕೆ ಅಂತ ಟೇಬಲು ಚೇರೆಲ್ಲ ಅರೇಂಜ್ ಮಾಡ್ತಿದ್ವಿ. ಈಗ ಅಡುಗೆ ಎಲ್ಲ ಆಯಿತು. ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ನಮ್ಮ ಅತ್ತೆ. ಇಲ್ಲಿ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಒಂದು ಮರದ ಕೆಳಗಡೆ ಇಟ್ಟು ಪೂಜೆ ಮಾಡಬೇಕಂತೆ. ಅದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಏನೇನು ಮಾಡಿದ್ವಿ ಅದನ್ನೆಲ್ಲ ತಂದು ಇಲ್ಲಿ ಬಾಳೆ ಎಲೆ ಮೇಲೆ ಇಟ್ಟು 3 ಕಲ್ಲು ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಇವಾಗ ಈ ಥರ ಎಲ್ಲ ಮಾಡೋದ್ರಿಂದ ದೇವ್ರಿಗೆ ನೈವೇದ್ಯನ ಅರ್ಪಿಸ್ದಂಗಂತೆ ಇದ್ದು ನಮ್ಮ ಅತ್ತೆ ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಮಾಡ್ಕೊಂಡಿದ್ದು ವೀಡಿಯೋ ಎಲ್ಲ ಹಾಳಾಗೋಯ್ತು. ನಮ್ಮ ಅತ್ತೆ ಮನೇಲಿ ಪುರಾಣ ಓದಿದ್ದು ಸಾಕಾಗಲ್ಲ ಅಂತ ಇನ್ನೊಬ್ರು ಅತ್ತೆ ಮನೆಗೆ ಬೇರೆ ಬಂದ್ವಿ. ಅಲ್ಲಿಂದ ಬಂದು ಮಲಿಕೊಂಡು ಎಲ್ಲ ಬೆಳಗ್ಗೆ ಎದ್ದು ಹೋಗೋದಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಎಲ್ಲರೂ ಹೊರಟ್ವಿ. ಎಲ್ಲರೂ ರೆಡಿ ಆಗ್ತಿದ್ರು. ಅಲ್ಲಿ ನನ್ನ ತಂಗಿ ಎಕ್ಸಾಮ್ ಇದೆ ಅಂತ ಓದ್ಕೋತಿದ್ಲು. ಆ ಸೌಂಡಲ್ಲಿ ನನ್ನ ತಂಗಿ ಓದೋ ಥರ ಬಿಲ್ಡಪ್ ಕೊಡ್ತಿರೋ ಆದರೆ ಏನು ಓದ್ಕೊಂಡಿರಲಿಲ್ಲ. ಅದನ್ನೆಲ್ಲ ಮುಗಿಸಿ ನಾಷ್ಟ ಮಾಡ್ಕೊಂಡು ನಾವು ಹೊರಟ್ವಿ ಬೆಂಗಳೂರಿಗೆ. ಈಗ ಮೊದಲು ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಈಗ ಬೆಂಗಳೂರಿಗೆ ಬರಬೇಕು. ಸೊ ನಮ್ಮ ಟ್ರೈನ್ ಫೈನಲಿ ಬತ್ತು 11:15. ಇದನ್ನು ಹೊತ್ಕೊಂಡು ಬೆಂಗಳೂರು ಕಡೆಗೆ ಬಂದ್ವಿ. ನಾವು ಕಾಲೇಜೆಲ್ಲ ರಜೆ ಹಾಕ್ಕೊಂಡಿದ್ವಿ. ನಾನು ನಮ್ಮ ಕೈ ಇತ್ತು.
ಬರೋಕ್ಕೆ ಇಷ್ಟ ಇರಲಿಲ್ಲ ಇಬ್ರಿಗೂ, ಆದರೂ ಏನು ಮಾಡೋಕ್ಕಾಗಲ್ಲ, ಕಾಲೇಜ್ ಇದೆ ಹಂಗಾಗಿ ಬರಲೇಬೇಕು. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.